ಇರಾನ್ ಏನಿದೆ ಅದು ಒಂದು ರೀತಿಯಾದಂಥ ವಿದೇಶಾಂಗ ಸಮರವನ್ನು ನಡೆಸ್ತಾ ಇದೆ. ಯಾವಾಗ ಅಂದರೆ ಸಂಧಾನ ಸೂತ್ರವನ್ನು ಅಮೆರಿಕಾದ ಮುಂದೆ ಇಟ್ಟುಬಿಟ್ಟು, 3 ಹಂತದ ಸಂಧಾನ ಸೂತ್ರವನ್ನು ಅಮೆರಿಕ ಮುಂದೆ ಇಟ್ಟು, ಆ ನಂತರ ಇರಾನ್ ಏಕಾಏಕಿಯಾಗಿ ಈ ಒಂದು ರಾಜತಾಂತ್ರಿಕ ಸಮರವನ್ನು ಶುರು ಮಾಡಿದೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ಇರಾನ್ ಪ್ರತಿನಿಧಿಗಳು ಹೋಗಿ ಇರಾನ್ನ ವಸ್ತುಸ್ಥಿತಿ, ಅಂದರೆ ಯುದ್ಧದಿಂದಾದ ಇರಾನ್ಗೆ ಏನೆಲ್ಲ ಸಮಸ್ಯೆಗಳಾಯಿತು, ಜೊತೆಗೆ ಅಮೆರಿಕ ಜೊತೆ ಸಂಧಾನಕ್ಕೆ ಇರಾನ್ ಯಾವೆಲ್ಲ ರೀತಿಯಾದಂತಹ ಒಂದು ಪ್ರಸ್ತಾಪಗಳನ್ನು ಮಾಡಿದೆ, ಮತ್ತು ಈ ಒಂದು ಅಮೆರಿಕ ಮತ್ತು ಇರಾನ್ ನಡುವಣ ಈ ಒಂದು ಸಂಘರ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದೇಶದ ನಿಲುವೇನು ಮತ್ತು ನಿಮ್ಮ ಸಹಭಾಗಿತ್ವ ಏನು, ಆ ಎಲ್ಲದನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ಒಂದು ಬೇರೆ ಬೇರೆ ದೇಶಗಳಿಗೆ ವಿದೇಶಾಂಗ ಸಚಿವರು ಹೋಗ್ತಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು, ಪಾಕಿಸ್ತಾನಕ್ಕೆ ಅಮೆರಿಕದ ಇರಾನ್ನ ವಿದೇಶಾಂಗ ಸಚಿವರು ಭೇಟಿ ನೀಡಿರೋ ಫೋಟೋ ಕೂಡ ಇದೆ. ಮತ್ತು ವಿಶ್ವದ ಹಲವು ದೇಶಗಳಿಗೆ ಇರಾನ್ ದೇಶದ ಪ್ರತಿನಿಧಿಗಳು ಭೇಟಿ ನೀಡ್ತಾ ಇದ್ದಾರೆ. ನೀವೊಂದು ಗಮನಿಸ್ಬೋದು, ಇಲ್ಲಿ ಆಪರೇಷನ್ ಸಿಂಧೂರ್ ನಡೆಸುವಂಥ ಸಮಯದಲ್ಲಿ ಭಾರತ ಕೂಡ ತನ್ನ ನಿಯೋಗವನ್ನು ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಕಳಿಸಿತ್ತು. ಏನಕ್ಕೆ ಅಂದರೆ ಜಾಗತಿಕ ಮಟ್ಟದಲ್ಲಿ 2 ಅಣ್ವಸ್ತ್ರ ಶಕ್ತ ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತದ ಪರವಾಗಿ ಒಂದು ರೀತಿಯಾದಂಥ ಅಲೆಯನ್ನು ಸೃಷ್ಟಿಸಬೇಕಾದಂಥ ಒಂದು ರೀತಿಯಾದಂತಹ ನಿಲುವನ್ನು ಸೃಷ್ಟಿಸಬೇಕಾದಂಥ ಅಗತ್ಯ ಇರುತ್ತೆ. ಆ ಒಂದು ನೆರೇಷನ್ ಬಿಲ್ಡಿಂಗ್ಗೋಸ್ಕರ ಆ ಒಂದು ಕೆಲಸವನ್ನು ಭಾರತ ಮಾಡಿತ್ತು. ಈಗ ಅದೇ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ವಿಶ್ವದ ಹಲವು ದೇಶಗಳಿಗೆ ಇರಾನ್ ಸರ್ಕಾರದ ಪ್ರತಿನಿಧಿಗಳು ಭೇಟಿ ನೀಡ್ತಾ ಇದ್ದಾರೆ. ಮತ್ತು ಪಾಕ್ ಸಾರಥ್ಯದಲ್ಲಿ ಸಂಧಾನ ಸಭೆ ವಿಫಲ ಆಯ್ತಲ್ಲ ಈ ಹಿಂದೆ 2 ಸತಿ. ಮೊದಲನೇ ಸತಿ ಅಂತೂ ವಿಫಲ ಆಯಿತು ಅಂತ JD ವ್ಯಾನ್ಸ್ ಹೇಳ್ಬಿಟ್ಟು ಘೋಷಣೆ ಮಾಡಿ ಹೋದರು. 2ನೇ ಸತಿ ಒಂದು ಅಮೆರಿಕದ ಪ್ರತಿನಿಧಿಗಳು ಬಂದು ಕೂತಿದ್ರು ಕೂಡ ಇರಾನ್ನವ್ರು ಯಾರೂ ಹೋಗಲೇ ಇಲ್ಲ ಸಂಧಾನ ಮಾತುಕತೆಗೆ. ಇಷ್ಟಾದರೂ ಕೂಡ ಪಾಕಿಸ್ತಾನಕ್ಕೆ ಇರಾನ್ನ ಪ್ರತಿನಿಧಿಗಳು ಪದೇ ಪದೇ ಭೇಟಿ ನೀಡ್ತಾ ಇದ್ದಾರೆ. ಅದರಲ್ಲೂ ಪಾಕಿಸ್ತಾನಕ್ಕೆ ಇರಾನ್ನ ವಿದೇಶಾಂಗ ಸಚಿವ ಇದ್ದಾರೆ ಅಬ್ಬಾಸ್ ಅರಾಕ್ಚಿ, ಅವರು 2 ಸಲ ಭೇಟಿ ನೀಡಿದ್ದಾರೆ. ಅದರಲ್ಲೂ ಕೂಡ ಅಬ್ಬಾಸ್ ಅರಾಕ್ಚಿ ಅವರು ಒಮ್ಮೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಭೇಟಿ ಮಾಡಿದ್ರು, ಫೋಟೋನ ಇಲ್ಲಿ ಗಮನಿಸ್ಬೋದು. ಈ ಅಬ್ಬಾಸ್ ಅರಾಕ್ಚಿ ಅವರು ಪಾಕಿಸ್ತಾನಕ್ಕೆ 2 ಸತಿ ಭೇಟಿ ನೀಡಿದ್ದು ಏಕೆ ಅನ್ನೋದು ಭಾರಿ ಕುತೂಹಲ ಕೇಳಿಸಿದೆ. ಮತ್ತು ಈ ಒಂದು ಪಾಕಿಸ್ತಾನ ಏನಿದೆ ಅದು ಶಾಂತಿ ಪುನಃಸ್ಥಾಪನೆಗೆ, ಅಂದರೆ ಈ ಒಂದು ಮಧ್ಯಪ್ರಾಚ್ಯ ವಲಯದಲ್ಲಿ ಶಾಂತಿ ಪುನಃಸ್ಥಾಪನೆಗೆ ಪಾಕಿಸ್ತಾನ ನೆರವಾಗಿದೆ ಅಂತ ಶ್ಲಾಘನೆಯನ್ನು ಕೂಡ ಮಾಡಿದ್ದಾರೆ ಅಬ್ಬಾಸ್ ಅರಾಕ್ಚಿ. ಈ ಒಂದು ಶ್ಲಾಘನೆ ಯಾಕಿರ್ಬೋದು, ಮುಂದಿನ ದಿನಗಳಲ್ಲಿ ಏನೊಂದು ಅಮೆರಿಕ ಜೊತೆಗೆ ತಮ್ಮ 3 ಹಂತದ ಸಂಧಾನ ಪ್ರಸ್ತಾಪ ಇದೆ, ಆ ಒಂದು ಸಂಧಾನ ಪ್ರಸ್ತಾಪದ ಮಾತುಕತೆ ಏನಿದೆ ಅದರಲ್ಲಿ ಪಾಕಿಸ್ತಾನ ತಮ್ಮ ಪರವಾಗಿ ಲಾಬಿ ನಡೆಸಲಿ ಅನ್ನೋದು ಇರಾನ್ನ ಒಂದು ನಿಲುವಾಗಿರ್ಬೋದು. ಆದರೆ ಪಾಕಿಸ್ತಾನ ದುಡ್ಡು ಕೊಡೋರ ಪರ ಇರುತ್ತೆ, ಪಾಕಿಸ್ತಾನ ಪ್ರಬಲರ ಕೈಗೊಂಬೆ ಅನ್ನೋದು ವಿಶ್ವಕ್ಕೆ ಗೊತ್ತಿರೋದು. ಆದರೂ ಕೂಡ ಒಂದು ಇರಾನು ಪ್ರಯತ್ನ ಅಂತೂ ಮಾಡ್ತಾ ಇದೆ, ಪಾಕಿಸ್ತಾನ ನಮ್ಮ ಪರವಾಗಿ ಇದು ಮಾಡಲಿ. ಜೊತೆಗೆ ಅಮೆರಿಕ ಜೊತೆ ನೇರ ಮಾತುಕತೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ನಿಜವಾದ ಅಂದರೆ ಇರಾನ್ನ ಒಂದು ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ 2 ಬಾರಿ ಭೇಟಿ ನೀಡೋಕ್ಕೆ ನಿಜವಾದ ಕಾರಣ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಅಮೆರಿಕ ಜೊತೆ ನೇರವಾದ ಮಾತುಕತೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಹೇಳ್ತಾ ಇದೆ. ಹಾಗಾದರೆ ಇರಾನ್ ಯಾರ ಒಂದು ಮೂಲಕ ಅಮೆರಿಕ ಜೊತೆ ಮಾತಾಡ್ಬೋದು? ಅಮೆರಿಕ ಬೇರೆ ಯಾರ ಜೊತೆ ಕೂತು ಮಾತಾಡೋಕ್ಕೂ ರೆಡಿ ಇಲ್ಲ, ಪಾಕಿಸ್ತಾನ ಮೂಲಕ ಆದರೆ ಅಮೆರಿಕ ರೆಡಿ ಇದೆ. ಅದೇ ಕಾರಣಕ್ಕಾಗಿ 2 ಸತಿ ಪಾಕಿಸ್ತಾನಕ್ಕೆ ಹೋಗಿ ಇರಾನ್ ಸರ್ಕಾರ ಪ್ರತಿನಿಧಿಗಳು ಪಾಕಿಸ್ತಾನಕ್ಕೆ ಇರಾನ್ನ ನಿಲುವನ್ನು ಹೇಳಿ ಪಾಕಿಸ್ತಾನದ ಮೂಲಕ ಅಮೆರಿಕಾಗೆ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಅದನ್ನೇನು ಪಾಕಿಸ್ತಾನದ ಮೂಲಕ ಹೇಳಿಸೋದು, ಅದನ್ನೊಂದು ಟ್ವೀಟ್ ಮಾಡಿದ್ರೆ ಸಾಕು, ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ಅಂತ ಕೇಳ್ಬೋದು. ಆದರೆ ಏನೊಂದು ಹಿಂಬಾಗಿಲ ಮಾತುಕತೆ ಇರುತ್ತೆ, ಅದರಲ್ಲಿ ಮಾಧ್ಯಮಗಳಿಗೆ ಹೇಳ್ದಲೇ ಇರೋವಂಥ ಸಾಕಷ್ಟು ವಿಚಾರಗಳಿರ್ತವೆ. ಅವೆಲ್ಲವುದನ್ನು ಕೂಡ ಪಾಕಿಸ್ತಾನದ ಮೂಲಕ ಇರಾನ್ ಸರ್ಕಾರ ಅಮೆರಿಕಾಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಜೊತೆನಲ್ಲೇನೆ ಪಾಕಿಸ್ತಾನಕ್ಕೆ ಭೇಟಿ ಮಾಡೋಕ್ಕೆ ಮುಂಚೆ ಒಮಾನ್ ದೇಶಕ್ಕೂ ಕೂಡ ಒಂದು ಇರಾನ್ನ ವಿದೇಶಾಂಗ ಸಚಿವರು ಭೇಟಿ ನೀಡಿದರು. ಒಮಾನ್ ಯಾಕಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ಏನು ಸಂಧಾನ ವೇದಿಕೆಯಲ್ಲಿ ಪಾಕಿಸ್ತಾನ ಕಾಣಿಸ್ಕೊತಾ ಇದೆ, ಇದಕ್ಕೆ ಮುಂಚೆ ಸಂಧಾನ ವೇದಿಕೆಯಲ್ಲಿ ಒಮಾನ್ ಇರ್ತಿತ್ತು. ಒಮಾನ್ನ ಸಾರಥ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಧಾನ ನಡೀತಿತ್ತು. ಯಾವಾಗ ಒಮಾನ್ ನೇತೃತ್ವದಲ್ಲಿ ನಡೀತಿರೋ ಸಂಧಾನ ವಿಫಲ ಆಗಿ ಇರಾನ್ ಮೇಲೆ ದಾಳಿ ನಡೀತೋ, ಆ ನಂತರ ಈಗ ಸಂಧಾನ ಸಾರಥ್ಯನ ಪಾಕಿಸ್ತಾನ ವಹಿಸ್ಕೊಂಡಿದೆ. ಹಂಗಾಗಿ ಒಮಾನ್ ದೇಶದ ಮುಖ್ಯಸ್ಥರ ಜೊತೆ ಮಾತಾಡಿರೋದು ಕೂಡ ಇಲ್ಲಿ ಅತ್ಯಂತ ಪ್ರಮುಖ ಆಗಿ ಪರಿಗಣನೆ ಆಗುತ್ತೆ. ಇದಲ್ಲದೆ ಒಂದು ರೀತಿ ಮಾಸ್ಟರ್ ಕ್ಲಾಸ್ ಒಂದು ದಾಳವನ್ನು ಇರಾನ್ ಉರುಳಿಸಿರೋದೇನು ಅಂದರೆ, ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಏನಿದ್ದಾರೆ ಅವರು ಇವತ್ತು ಏನು ಮಾಡ್ತಿದ್ದಾರೆ, ರಷ್ಯಾಗೆ ಹೋಗ್ಬಿಟ್ಟು ಮಾಸ್ಕೋದಲ್ಲಿ ರಷ್ಯಾದ ಒಂದು ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್ ಅವ್ರನ್ನ ಭೇಟಿ ಮಾಡಲಿದ್ದಾರೆ. ಇದು ಅತ್ಯಂತ ಅಮೇರಿಕಾಗೆ ಒಂದು ರೀತಿ ಶಾಕ್ ಕೊಡುವಂಥ ಘಟನೆ. ಯಾಕೆಂದರೆ ನೇರವಾಗಿ ಇರಾನ್ನ ವಿದೇಶಾಂಗ ಸಚಿವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಮಾತುಕತೆ ಮಾಡ್ತಾರೆ ಅನ್ನೋದಾದರೆ, ಒಂದು ವೇಳೆ ಏನಾದರೂ ರಷ್ಯಾ ಇರಾನ್ ಜೊತೆಗೆ ಕೈ ಜೋಡಿಸಿ ನಿಂತ್ಕೊಂಡ್ರೆ ಅವಾಗ ಜಾಗತಿಕ ಮಟ್ಟದಲ್ಲಿ
ನಮಗೆ ಹೊಡೆತ ಬೀಳುತ್ತೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಗೊತ್ತು, ಜೊತೆಗೆ ಇಸ್ರೇಲ್ ಅಧ್ಯಕ್ಷ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವ್ರಿಗೂ ಗೊತ್ತು. ಹಂಗಾಗಿ ಈ ಒಂದು ವ್ಲಾಡಿಮಿರ್ ಪುಟಿನ್ ಜೊತೆ ಏನು ಮಾತುಕತೆ ನಡೆಸ್ಬೋದು ಅನ್ನೋ ಒಂದು ಕುತೂಹಲ ಅಮೆರಿಕಾಗಿದೆ, ಜೊತೆಯಲ್ಲೇ ಅಮೆರಿಕಾಗೊಂದು ಆತಂಕನೂ ಇದೆ. ಅದೇ ಕಾರಣಕ್ಕೆ ಪುಟಿನ್ ಜೊತೆ ಮಾತುಕತೆ ಮಾಡೋ ಮೊದಲೇನೆ ಇರಾನ್ಗೆ ಬನ್ನಿ ನಮ್ಮ ಜೊತೆ ಮಾತಾಡಿ ಅಂತ ಅಮೆರಿಕ ಅಧ್ಯಕ್ಷರು ಆಹ್ವಾನ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಏನಂದರೆ ಪವರ್ ಡೈನಾಮಿಕ್ಸ್ ಒಂದು ಜಾಗತಿಕ ರಾಜಕಾರಣದಲ್ಲಿ ಪುಟಿನ್ ಜೊತೆ ಹೋಗಿ ಇರಾನ್ ಮಾತುಕತೆ ಮಾಡಿದ್ರೆ, ಹೋಗಿ ಪುಟಿನ್ಗೆ ಅಥವಾ ರಷ್ಯಾಗೆ ಇರಾನ್ ಸನಿಹ ಆದರೆ ಆಗ ಜಾಗತಿಕ ಮಟ್ಟದಲ್ಲಿ ಇರಾನ್ನ ನಾವು ಇನ್ನಷ್ಟು ಕಟ್ಟಾಕೋದು ಭಾರಿ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಒಂದು ಪುಟಿನ್ನ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಇರಾನ್ನ ಒಂದು ವಿದೇಶಾಂಗ ಸಚಿವರು ಅಂತ ಗೊತ್ತಾಗಿದ ತಕ್ಷಣವೇ ಅಮೆರಿಕ ಇರಾನ್ಗೆ ಮತ್ತೊಮ್ಮೆ ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದೆ. ಮತ್ತು ಇವೆಲ್ಲ ಒಂದು ಕಡೆ ನಡೀತಾ ಇದೆ. ಆದರೆ ಈ ನೆತನ್ಯಾಹು ಸಾಹೇಬ್ರು ಇದಾರಲ್ಲ, ಇಸ್ರೇಲ್ನ ಪ್ರಧಾನಿ, ಅವ್ರದ್ದು ಆಟನೇ ಬೇರೆ. ಅವರು ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ ಹೆಜ್ಬುಲ್ಲಾ ಉಗ್ರರ ವಿರುದ್ಧ. ಇರಾನ್ ಮೊದಲಿಂದ ಡೇ ಒನ್ನಿಂದ ಹೇಳ್ತಿರೋದೇ ಅದು, ನೀವು ಲೆಬನಾನ್ ಮೇಲೆ ದಾಳಿ ಮಾಡೋದು ನಿಲ್ಲಿಸಿ, ನಮ್ಮ ಮೇಲೆ ದಾಳಿ ಮಾಡೋದು ನಿಲ್ಲಿಸೋದು ಅಷ್ಟೇ ಅಲ್ಲ, ಲೆಬನಾನ್ ಮೇಲೂ ಕೂಡ ದಾಳಿ ಮಾಡೋದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇರಾನ್ ಪದೇ ಪದೇ ಹೇಳ್ತಿದೆ, ಇವತ್ತು ಹೇಳ್ತಿದೆ. ಆದರೆ ನೆತನ್ಯಾಹು ಮಾತ್ರ ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾ ಉಗ್ರನ್ನ ಅಂತ್ಯ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಆ ಕರೆಯನ್ನು ಕೇಳಿ IDF ಇಸ್ರೇಲ್ ಡಿಫೆನ್ಸ್ ಫೋರ್ಸು ಭಾರಿ ಪ್ರಮಾಣದ ದಾಳಿಯನ್ನು ಲೆಬನಾನ್ ಮೇಲೆ ನಡೆಸಿದೆ. ಲೆಬನಾನ್ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಹೆಜ್ಬುಲ್ಲಾ ಉಗ್ರರೇನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಇಸ್ರೇಲ್ನ ಉತ್ತರ ಭಾಗದ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದ್ದಾರೆ. ಹಿಂಗಾಗಿ ಇರಾನ್ ಏನೊಂದು ಇಸ್ರೇಲ್ ದೇಶ ಇದೆ, ಅಲ್ಲಿ ಸೈರನ್ಗಳ ಆರ್ಭಟ ಕೇಳಿ ಬರ್ತಾ ಇದೆ. ಇವೆಲ್ಲದ್ರ ಮಧ್ಯ ಇಷ್ಟು ದೊಡ್ಡದಾಗಿ ಅಂದರೆ ಯುದ್ಧ ನಿಲ್ಲಬೇಕು ಅನ್ನೋದು ಅಮೆರಿಕದ ನಿಲುವು, ಸಂಧಾನಕ್ಕೆ ಬರಬೇಕು ಅಮೆರಿಕ ಅನ್ನೋದು ಇರಾನ್ನ ನಿಲುವು. ಆದರೆ ಈ ಯುದ್ಧ ನಿಲ್ಲಲೇಬಾರದು, ನಾವು ನಮ್ಮ ಗುರಿನ ಮುಟ್ಟಬೇಕು ಅನ್ನೋದು ನೆತನ್ಯಾಹು ಅವರ ಟಾರ್ಗೆಟ್. ಹಂಗಾಗಿ ಈ ಮೂರು ದೇಶಗಳ ಗುರಿ ಮೂರಾಗಿರೋ ಸಂದರ್ಭದಲ್ಲಿ ಶಾಂತಿ ಹೆಂಗೆ ನೆಲೆಸುತ್ತೆ, ಇದು ಈಗ ಸದ್ಯಕ್ಕಿರೋವಂಥದ್ದು ಪ್ರಶ್ನೆ. ಅಮೆರಿಕ ಮತ್ತು ಇರಾನ್ಗೆ ಮಧ್ಯೆ ಒಂದು ಸಂಧಾನ ಆಗ್ತಿದೆಯಲ್ಲ, ಅದು ಇಸ್ರೇಲಿಗೆ ಬೇಕಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಮಧ್ಯಪ್ರಾಚ್ಯ ಕದನ ಮತ್ತೆ ಶುರುವಾಗುತ್ತೋ ಅಥವಾ ಇನ್ನೊಂದು ವರ್ಷಗಳ ಮಟ್ಟಿಗೆ ಮತ್ತೆ ಅಂತ್ಯ ಆಗುತ್ತೋ ಅನ್ನೋದು ಈಗಿರುವಂಥ ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳ ಮಧ್ಯ ಮೂರನೇದೊಂದು ಆಟ ನಡೀತಾ ಇದೆ.